ಡೈರೆಕ್ಟ್ ಲೈವ್ ಇದೆ. ನಮಸ್ಕಾರ. ನನ್ನ ಹೆಸರು ಉಮೇಶ್ ಚೌಲೆ ಅಂತ ಹೇಳಿ. ಸುಮಾರು ವರ್ಷಗಳಿಂದ ನಾವು ಇಲ್ಲಿ ಅಂಗಡಿ ನಡೆಸ್ತಾ ಇದ್ದೀವಿ. ಕೆಲವು ವರ್ಷಗಳಿಂದ ಇಲ್ಲಿ ಫ್ಲೈಓವರ್ ಕೆಲಸ ನಡೀತಾ ಇದೆ. ಆಮೇಲೆ ಬಸ್ ಸ್ಟ್ಯಾಂಡನ್ನು ರಿನ್ಯೂ ಮಾಡ್ತಾ ಇದ್ದಾರೆ. ಆದರೆ ಸುಮಾರು 2 ತಿಂಗಳಿಂದ ಈ ಕೆಲಸ ಕಾರ್ಯ ಎಲ್ಲ ಬಂದ್ ಮಾಡಿದ್ದಾರೆ. ಅದು ಯಾಕೋ ಗೊತ್ತಿಲ್ಲ. ಯಾರು ಇನ್ಸ್ಪೆಕ್ಟರ್ ಮೇಲೆ ರಾಡ್ ಬಿದ್ದು ಅವ್ರು ತೀರ್ಕೊಂಡು ಅಂತ ಹೇಳಿ FIR ಮಾಡಿ ಕೆಲವೊಂದು ಒಳಗೆ ಹಾಕಿ ಕೆಲಸನ ಬಂದ್ ಮಾಡಿದ್ದಾರೆ. ಕೆಲಸ ಬಂದ್ ಮಾಡಬಾರ್ದಾಗಿತ್ತು, ಕೆಲಸ ಚಾಲೂ ಇಡಬೇಕಾಗಿತ್ತು. ಯಾಕಂದರೆ ನಾವು ಇಲ್ಲಿ ಎಲ್ಲ ಅಂಗಡಿಕಾರರು ಸುಮಾರು 5 ಅಂಗಡಿಗಳು ಇದ್ದಾವೆ. ಅವರೆಲ್ಲೂ ಅನುಭವಿಸಲಾಗದಂಥ ಅನುಭವ ಅನ್ನಿಸ್ತಾ ಇದ್ದೀವಿ. ಭಾಳ ಕಷ್ಟ ಆಗ್ತಾಯಿದೆ. ಧೂಳು ಬರ್ತಾ ಇದೆ, ಕಾರ್ಗಳು ಪಾರ್ಕಿಂಗ್ ಮಾಡೋಕ್ಕಾಗ್ತಾ ಇಲ್ಲ, 2 ವೀಲರ್ ಪಾರ್ಕಿಂಗ್ ಮಾಡೋಕ್ಕಾಗಿಲ್ಲ. ಮಳೆ ಬಂದರೆ ಭಾಳ ರೆಡಿ ಆಗುತ್ತೆ, ಮಳೆ ನಿಂತರೆ ಧೂಳು ಜಾಸ್ತಿ ಬರುತ್ತೆ. ಮಳೆ ಬಂದ್ರೂ ಕಷ್ಟ, ಮಳೆ ನಿಂತರೂ ಕಷ್ಟ. ಹಿಂಗೆ ಆಗ್ಬಿಟ್ಟಿದೆ. ನಮ್ಮ ಅಂಗಡಿ ನಡೆಸೋದೇ ಕಷ್ಟ ಆಗಿಬಿಟ್ಟಿದೆ. ನಾವು ಬಟ್ಟೆ ಅಂಗಡಿ ಇರೋದ್ರಿಂದ ಯಾವುದೇ ಒಂದು ಬಟ್ಟೆ ತೆಗೆದ್ರೆ ಅದು ನಾವು ಬೇರೆ ತೋರ್ಸೋಂಗೆ ಇಲ್ಲ, ಅಷ್ಟು ಗಲೀಜ್ ಆಗಿಬಿಡ್ತಾ ಇದೆ. ವೈಟ್ ಶರ್ಟ್ ಅಂತೂ ನಾವು ಒಂದ್ಸತಿ ತೆಗೆದು ಆಗ್ಬೋದು, ಅದು ನಾವೇ ಹಾಕೋಬೇಕು, ಇನ್ನ ಕಸ್ಟಮರ್ ಮಾರೋಕ್ಕಾಗಲ್ಲ. ಹಿಂಗಾಗಿ ದಯವಿಟ್ಟು ಇದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿ ಇದ್ದಾರೆ, ಯಾರು ಶಾಸಕರಿದ್ದಾರೆ, ಯಾರು ಕಾರ್ಪೊರೇಟ್ ಇದ್ದಾರೆ, ದಯಮಾಡಿ ಇದ್ರ ಮೇಲೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಆದಷ್ಟು ಬೇಗ ಇದು ಕೆಲಸ ಮುಗಿಸ್ಕೊಡ್ಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಸರ್, ನಿಮ್ಮಲ್ಲಿ ಮತ್ತೆ ಸೆಂಟ್ರಲ್ ಮಿನಿಸ್ಟರ್ ಜೋಶಿ ಅವರು ಇದಾರಲ್ಲ? ಇದಾರೆ ಸರ್, ಜೋಶಿ ಅವರು ಇದಾರೆ, ಇಲ್ಲ ಅಂತಲ್ಲ. ಮತ್ತೆ ಮಾಡ್ತಾ ಇದಾರೆ, ಒಳ್ಳೇದು ಮಾಡ್ತಾರೆ, ಮಾಡಲಿ. ಅಭಿವೃದ್ಧಿ ಮಾಡ್ತಾ ಇರೋ ಮಾಡಲಿ. ಆದರೆ ಕೆಲಸ ಬೇಗ ಬೇಗ ಮಾಡಬೇಕಾಗಿತ್ತು, ಕೆಲಸ ನಿಲ್ಲಿಸಬಾರ್ದಾಗಿತ್ತು. ದಯಮಾಡಿ ನಿಮ್ಮ ಮುಖಾಂತರ ನಾನು ಜೋಶಿ ಅವ್ರಿಗೆ ಕೇಳ್ತಾ ಇದ್ದೀನಿ, ಆದಷ್ಟು ಬೇಗ ಮುಗಿಸಿ ಕೆಲಸ ಇದು ನಿಲ್ಲಿಸಬೇಡಿ. ಅದೇನಕ್ಕೆ ಇನ್ಸ್ಪೆಕ್ಟರ್ ಅವರಿಗೆ ಕ್ಲೇಮ್ ಮಾಡ್ತೀರಿ ಮಾಡಿ, ಅವ್ರಿಗೇನು ಇವು ಕೊಡ್ತೀರಿ ಕೊಡಿ, ಪರವಾಗಿಲ್ಲ. ಆದರೆ ಕೆಲಸ ಹೆಂಗೆ ನಿಲ್ಲಿಸ್ಬೇಕು ಸರ್? ಕೆಲಸ ನಡೀತಾ ಇರಲಿ. ಯಾರು ಒಬ್ಬ ವ್ಯಕ್ತಿ ತೀರ್ಕೊಂಡಿದ್ದಾನೆ ಅಂತ ಹೇಳಿಬಿಟ್ರೆ ಅದನ್ನ ಕೆಲಸ ನಿಲ್ಲಿಸೋ ಅವಶ್ಯಕತೆ ಇದೆಯಾ? ಕೆಲಸ ನಿಲ್ಲಿಸಬೇಡಿ, ನೀವು ಕೆಲಸ ಶುರು ಮಾಡ್ಕೊಳ್ಳಿ, ಆದಷ್ಟು ಬೇಗ ಮುಗಿಸ್ಕೊಳ್ಳಿ. ಯಾಕಂದರೆ ಪಬ್ಲಿಕ್ಗೆ ಭಾಳ ತೊಂದರೆ ಆಗ್ತಾ ಇದೆ ಇಲ್ಲಿ. ದಯಮಾಡಿ ಪ್ಲೀಸ್. 1100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿರಿ, ಅದು ಮುಗಿಯತಕ್ಕಂಥ ವಿಚಾರ ಯಾವಾಗ ಅನ್ನೋದು ನೀವು ಇನ್ನೂ ಹೇಳ್ತಾ ಇಲ್ಲ. ಇಲ್ಲಿ ಪ್ರತಿದಿನ ಬೆಳಗ್ಗೆ ಹರಿದ್ರೆ ಈ ಧೂಳು ಕುಡಿದು ಸಾಕಾಗತ್ತೈತಿ. ಒಂದು ಆಟೋದವ್ರ ಆತ, ಹೋಟೆಲ್ನವ್ರ ಆತ, ಒಂದು ನಡ್ಕೊಂಡು ಹೊಂಟಿರೋ ಪಬ್ಲಿಕ್ಗಳಾತ, ಯಾರಿಗೂ ನೆಮ್ಮದಿ ಇಲ್ಲಾರಂಗೈತಿ. ಸಿಕ್ಕಾಪಟ್ಟೆ ಟ್ರಾಫಿಕ್, ಅರ್ಧಕ್ಕೆ ನಿಂತಿದ್ದ ಕೆಲಸ ನಡೆಯೋದು ಯಾವಾಗ? ಅಟ್ಲೀಸ್ಟ್ ಕಾರ್ಪೊರೇಷನ್ದವ್ರಿಗೆ ನೀರು ವ್ಯವಸ್ಥೆ ಅಂತಾರು ಮಾಡಬೇಕು. ಒಂದು 3 ಟೈಮ್ ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ ಹೊಡೆದ್ರೆ ಎಷ್ಟೋ ಧೂಳು ಕಮ್ಮಿ ಆಗ್ತದೆ. ಅದನ್ನು ಮಾಡೋ ವ್ಯವಸ್ಥೆ ಇಲ್ಲ. ಎಲ್ಲ ಈ ಥರ ಮಾಡಿದ್ರೆ ಜನಗಳ ಸತ್ತೋದ ಮೇಲೆ ಮಾಡ್ತೀರಿ ಏನೋ ಅನಿಸ್ತೈತೆ ನಮಗೆಲ್ಲ. ರೈಸ್ Ashwavega English News. Coming soon. Your channel, your voice, your trust.